none other than FCC ಶಿಡ್ಲಘಟ್ಟ. ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಹುಟ್ಟು ಹಬ್ಬದ ಸಂಭ್ರಮ. ಕ್ರಿಕೆಟ್ ಟೂರ್ನಮೆಂಟ್ ಮೂಲಕ ಯುವಕರಿಗೆ ಸುವರ್ಣ ಅವಕಾಶ ಕಲ್ಪಿಸಿದ ಜನಪ್ರಿಯ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ 43ನೇ ಜನ್ಮದಿನದ ಅಂಗವಾಗಿ ಮೊಟ್ಟ ಮೊದಲ ಬಾರಿಗೆ ಫೆಡ್ಲೈಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಯುವಕರ ಭವಿಷ್ಯ ಕಟ್ಟುವ ಸುದೀರ್ಘ ಪ್ರಯತ್ನದ ಈ ಕ್ರೀಡಾಕೂಟ ಸಂಕೇತವಾಗಿತ್ತು. ಯುವ ಕ್ರಿಕೆಟಿಗರ ಪ್ರತಿಭೆಯನ್ನು ಉತ್ತೇಜಿಸಲು ಮೊಟ್ಟ ಮೊದಲ ಬಾರಿಗೆ ಫೆಡ್ಲೈಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿ ಕ್ರೀಡಾ ಪ್ರೇಮಿಗಳಿಗೆ ಅದ್ಭುತ ಅವಕಾಶ ಒದಗಿಸಿದರು. ನೆಹರು ಕ್ರೀಡಾಂಗಣದಲ್ಲಿ ನಡೆದ ಈ ಮಹತ್ವಾಕಾಂಕ್ಷೆ ಕ್ರೀಡಾಕೂಟದಲ್ಲಿ 75ಕ್ಕೂ ಹೆಚ್ಚು ತಂಡಗಳು ಉಚಿತ ನೋಂದಣಿಯೊಂದಿಗೆ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿದರು. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ 43ನೇ ಹುಟ್ಟುಹಬ್ಬ ಕೇವಲ ಆಚರಣೆಗಷ್ಟೇ ಸೀಮಿತವಾಗಿರದೆ ಕ್ರೀಡಾಪಟುಗಳ ಭವಿಷ್ಯ ರೂಪಿಸಲು ಮಹತ್ವದ ಹೆಜ್ಜೆ ಇದಾಗಿತ್ತು. ಹುಟ್ಟುಹಬ್ಬದ ಸಂಭ್ರಮವನ್ನು ಸ್ವಾರ್ಥಪೂರ್ಣವಾಗಿ ಆಚರಿಸದೆ 300 ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಲು ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿಯನ್ನು ಕಾಂಗ್ರೆಸ್ ಭವನದಲ್ಲಿ ಚಾಲನೆ ನೀಡಲಾಯಿತು. ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ ಹಳ್ಳಿಗಳಿಂದ ಸಾವಿರಾರು ಕ್ರೀಡಾ ಅಭಿಮಾನಿಗಳು 4 ದಿನಗಳ ಕಾಲ ನಡೆದ ಕ್ರಿಕೆಟ್ ಟೂರ್ನಮೆಂಟ್ಗೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಒದಗಿಸಿತ್ತು. ಹಳ್ಳಿಗಳಿಂದ ಆಗಮಿಸಿದ ಕ್ರೀಡಾ ಅಭಿಮಾನಿಗಳಿಗೆ ರಸದೌತಣ ಏರ್ಪಡಿಸಲಾಗಿತ್ತು. ಪತ್ರಕರ್ತರು ಈ ಕ್ರೀಡಾ ಹಬ್ಬವನ್ನು ಹೆಚ್ಚು ಜನರಿಗೆ ತಲುಪಿಸಲು ಅಪಾರ ಶ್ರಮ ವಹಿಸಿದರು. ಎಂಸಿಸಿ ಶಿಡ್ಲಘಟ್ಟ ತಂಡ ಚಾಂಪಿಯನ್, ಮಲ್ಲಿಶೆಟ್ಟಿಪುರಕ್ಕೆ ರನ್ನರ್ ಅಪ್. ಟೂರ್ನಮೆಂಟ್ನಲ್ಲಿ ಮಲ್ಲಿಶೆಟ್ಟಿಪುರ ಮತ್ತು ಎಂಸಿಸಿ ಶಿಡ್ಲಘಟ್ಟ ತಂಡಗಳ ನಡುವೆ ಫೈನಲ್ ಹಣಾಹಣಿ ನಡೆಯಿತು. ಮೊದಲ ಬ್ಯಾಟಿಂಗ್ ಮಾಡಿದ ಮಲ್ಲಿಶೆಟ್ಟಿಪುರ ಕೇವಲ 29 ರನ್ನುಗಳ ಸೀಮಿತ ಮೊತ್ತ ಕಲೆ ಹಾಕಿತ್ತು. ಗೆಲುವಿಗಾಗಿ ಸ್ವಲ್ಪ ಗುರಿಯನ್ನು ಬೆನ್ನತ್ತಿದ ಎಂಸಿಸಿ ಶಿಡ್ಲಘಟ್ಟ ಸುಲಭ ಜಯ ಸಾಧಿಸಿ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿತು. ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಎಂಎಸ್ಪಿ ತಂಡದ ರಾಮ್. ಟೂರ್ನಮೆಂಟ್ನ ಸುತ್ತಲೂ ಅತ್ಯುತ್ತಮ ಹೆಸರುಗಳನ್ನು ದಾಖಲಿಸಿರ್ತಕ್ಕಂಥವರು, ಪ್ರಸ್ತುತ ಎಲ್ಸಿಸಿ ಎ ತಂಡದ ವಿರುದ್ಧವಾಗಿ ಆಡಿರ್ತಕ್ಕಂಥವರು ಎಂಎಸ್ಪಿಯ ಮಲ್ಲಿಶೆಟ್ಟಿಪುರದ ರಾಮ್ ಅವರು. ಮೋಸ್ಟ್ ವ್ಯಾಲ್ಯುಬಲ್ ಆಫ್ ದಿ ಪ್ಲೇಯರ್ ಆಗಿ ಮಲ್ಲಿಶೆಟ್ಟಿಪುರದ ರಾಮ್ ಅವಾರ್ಡ್ ನೀಡಲಾಯಿತು. MVP, most valuable player of the tournament. Yes, sir. Rama. Yes, Ram from MSP. Series award, most valuable player. ದಾಟಿ ಚೆಂಡಿನ ಲೆಕ್ಕಾಚಾರದಲ್ಲಿ ಅತ್ಯುತ್ತಮವಾಗಿ ಆಡಿರ್ತಕ್ಕಂಥ ಆಟಗಾರ ರಾಮ್ ಫ್ರಮ್ MSP ಮಲ್ಲಿಶೆಟ್ಟಿಪುರ. ಬೆಸ್ಟ್ ಫೀಲ್ಡರ್ ಅವಾರ್ಡ್ ಗೌಸ್ ರವರಿಗೆ ನೀಡಲಾಯಿತು. ಗೌಸ್ ಈ ಭಾಗದ ಹಿರಿಯ ಆಟಗಾರರು ಗೌಸ್ ಅವರಿಗೆ ಬೆಸ್ಟ್ ಫೀಲ್ಡರ್ ಅವಾರ್ಡ್. ಫ್ರೆಂಡ್ಸ್ ಶಿಡ್ಲಘಟ್ಟದ ಗೌಸ್ ಅವರ ಪ್ರಥಮ ಬಹುಮಾನವನ್ನು 1 ಲಕ್ಷ ರು ನಗದು ಹಣ ಹಾಗೂ ಆಕರ್ಷಕ ಟ್ರೋಫಿಯನ್ನು ರಾಜೀವ್ ಗೌಡ ಹಸ್ತದಿಂದ ಎಂಸಿಸಿ ಶಿಡ್ಲಘಟ್ಟ ತಂಡಕ್ಕೆ ವಿತರಣೆ ಮಾಡಿದರು. ಎಂಸಿಸಿ ಶಿಡ್ಲಘಟ್ಟ ರನ್ನರ್ ಅಪ್ ಬಹುಮಾನ, 2ನೇ ಬಹುಮಾನವನ್ನು 50,000 ನಗದು ಹಣ ಹಾಗೂ ಆಕರ್ಷಕ ಟ್ರೋಫಿ ಮಲ್ಲಿಶೆಟ್ಟಿಪುರ ಕ್ರಿಕೆಟರ್ಗೆ ವಿತರಣೆ ಮಾಡಿದ ರಾಜೀವ್ ಗೌಡ. ಫೈನಲ್ ಪಂದ್ಯದ ತಂಡಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ರಾಜೀವ್ ಗೌಡ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯುವಕರಿಗೆ ತನು ಮನ ಧನ ನೀಡಲು ಬದ್ಧ. ಶಿಡ್ಲಘಟ್ಟದಿಂದ ಒಬ್ಬರಾದರೂ ಭಾರತದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಟ್ಟಕ್ಕೆ ಪ್ರವೇಶಿಸಬೇಕು ಎಂಬುದು ನನ್ನ ಕನಸು. ಪ್ರತಿ ವರ್ಷ ಈ ಮಾದರಿಯ ಟೂರ್ನಮೆಂಟ್ಗಳನ್ನು ಆಯೋಜಿಸಲು ಸಿದ್ಧ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಸಲು ನಾನು ಬದ್ಧ ಎಂದು ತಿಳಿಸಿದರು. ರಾಜೀವ್ ಗೌಡ ಕಪ್ ಐತಿಹಾಸಿಕ ಟೂರ್ನಮೆಂಟ್. ಈ ಕ್ರಿಕೆಟ್ ಟೂರ್ನಮೆಂಟ್ ವಿಶೇಷ ಆಕರ್ಷಣೆ S7 ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನೆಲ್ ನೇರ ಪ್ರಸಾರ ನಡೆಸಿ ವಿಶ್ವಾದ್ಯಂತ ಶಿಡ್ಲಘಟ್ಟ ಕ್ರಿಕೆಟ್ ಹಬ್ಬವನ್ನು ತಲುಪಿಸಲು ಯಶಸ್ವಿಯಾಯಿತು. ಬಬ್ಲು ಮತ್ತು ಅಫ್ಜಲ್ ಅವರ ಅದ್ಭುತ ಕಾಮೆಂಟರಿ ಪ್ರೇಕ್ಷಕರನ್ನು ರಂಜಿಸಿತು. 75 ತಂಡಗಳಿಗೆ ಕ್ರಿಕೆಟ್ ಕಿಟ್ ಹಾಗೂ ಟಿ ಶರ್ಟ್ ವಿತರಣೆ ಮಾಡುವ ಮೂಲಕ ರಾಜೀವ್ ಗೌಡ ದಾಖಲೆ ನಿರ್ಮಿಸಿದರು. ಆಯೋಜಕರು ಸುಮಾರು 15 ದಿನಗಳಿಂದ ಹಗಲಿರುಳು ಶ್ರಮವಹಿಸಿ ಈ ಹೊನಲು ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿಯಾಗಲಿ ಶ್ರಮವಹಿಸಿದ ಎಂಸಿಸಿ ತಂಡಕ್ಕೆ ಧನ್ಯವಾದಗಳು ತಿಳಿಸಿದರು.
ಕ್ರಿಕೆಟ್ ಕೇವಲ ಆಟವಲ್ಲ, ಇದು ಭವಿಷ್ಯ ರೂಪಿಸುವ ಒಂದು ಅಸ್ತ್ರ ಎಂಬ ನಂಬಿಕೆಯಿಂದ ರಾಜೀವ್ ಗೌಡ ಕ್ರಿಕೆಟ್ ಪ್ರೇಮಿಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ಕ್ಷಣ ಶಿಡ್ಲಘಟ್ಟದ ಕ್ರೀಡಾ ಇತಿಹಾಸದಲ್ಲಿ ಸ್ಥಿರಸ್ಥಾಯಿಯಾಗಲಿದೆ. ಈ ಐತಿಹಾಸಿಕ ಕ್ರಿಕೆಟ್ ಹಬ್ಬದಲ್ಲಿ ಸಹಸ್ರಾರು ಕ್ರೀಡಾಭಿಮಾನಿಗಳು, ಹಿರಿಯ ನಾಯಕರು, ಕಾಂಗ್ರೆಸ್ ಮುಖಂಡರು, ಕ್ರೀಡಾಪಟುಗಳು, ಪತ್ರಕರ್ತರು ಹಾಗೂ ಯುವಕರು ಭಾಗವಹಿಸಿದರು. ವರದಿ ಗೋರ್ಮಡಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಯಾರು ಫೈನಲ್ ಅಲ್ಲಿ ಗೆಲ್ತಾರೆ, ಯಾರು ವಿನ್ನರ್ಸು ಇದರಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾತುರದಿಂದ ಎಲ್ಲ ನಮ್ಮ ಕ್ರಿಕೆಟ್ ಪ್ರಿಯರು, ಎಲ್ಲ ನಮ್ಮ ಯುವಕರು, ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಕಾಯ್ತಿದ್ದಾರೆ. ಈಗ ಈ ಒಂದು ಶುಭ ಸಂಜೆಯಲ್ಲಿ ಈ ಒಂದು ಟೂರ್ನಿಮೆಂಟ್ನ ಫೈನಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರುಗಳೇ, ಕಾರ್ಯಕರ್ತರೇ ಹಾಗೂ ಎಲ್ಲ ಇವತ್ತು ಯಾವುದೇ ಪಕ್ಷ ಅಂದ್ರೆ ಎಲ್ಲ ಕೂಡ ಭಾಗಿಯಾಗಿರ್ತೀರ. ಭಾಗಿರುವಂತ ಎಲ್ಲ ಕಾರ್ಯಕರ್ತರೇ, ಮುಖಂಡರೇ ಹಾಗೂ ಇವತ್ತೇನು ಎಲ್ಲ ಕ್ರಿಕೆಟ್ ವೀಕ್ಷಣೆ ಮಾಡಕ್ ಬಂದಿರುವಂತ ಎಲ್ಲ ಯುವಕರೇ ಹಾಗೂ ಹಿರಿಯರೇ, ಹಾಗೂ ವಿಶೇಷವಾಗಿ ನಾವು ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಲದು ಅನ್ನೋಕ್ಕೆ ನಾನು ಇವತ್ತೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಈಗ ಹೇಳ್ತಿದ್ರು ಇಲ್ಲಿ ರಾಜೀವ್ ಗೌಡ್ರ ನೇತೃತ್ವದಲ್ಲಿ ರಾಜೀವ್ ಗೌಡ್ರು ಮಾಡೋದು, ರಾಜೀವ್ ಗೌಡ್ರದ್ದೆಲ್ಲ ಇದು ಹೇಳ್ತಿದ್ದೀನಿ. ರಾಜೀವ್ ಗೌಡ್ರು ಒಂದು ಹೆಸರು ನೆಪ ಮಾತ್ರ, ಆರ್ಗನೈಸರ್ಸ್ ಇದಾರಲ್ಲ ಅವರು, ನಿಜವಾಗಿ ಹೇಳ್ತಿದ್ದೀನಿ, ಇಲ್ಲಿ ಬೆಂಕಿ ತರ ಆರ್ಗನೈಸ್ ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಪ್ರೋತ್ಸಾಹಿಸೋಣ. ಯಾರೇ ಆಗ್ಲಿ, ನಾನೇನೋ ಒಂದು ಇವೆಂಟ್ ಮಾಡ್ತೀನಿ ಅಂತ ಮುಂದೆ ಬಂದಾಗ ಅವರೊಟ್ಟಿಗೆ ನಾವೆಲ್ಲ ಇರ್ತೀವಿ ಅನ್ನೋದು ಬೇರೆ, ಆರ್ಗನೈಸ್ ಮಾಡೋದಕ್ಕೆ ಮುಂದೆ ಬರೋದೇ ಬೇಡ, ಭಯ ಪಡೋದು ಬೇಡ. ಈಗ ಆರ್ಗನೈಸರ್ ಜೊತೆಯಲ್ಲಿ ನಾವು ಇವತ್ತು ಏನ್ ನಡೆದಿದೆ ಇಲ್ಲಿ, ಇದನ್ನ ವರ್ಷ ಮಾಡೋಣ. ನೀವೆಲ್ಲ ಮನ್ಸು ಮಾಡಿದ್ರೆ ಇನ್ನು ವರ್ಷದಲ್ಲಿ 2 ಸರಿ ಬೇಕಾದ್ರೆ ಮಾಡೋಣ. ಅದಕ್ಕೆ ನನ್ನ ಒಂದು ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಉಸಿರು ತನಕ ಅವಾಗ ಹೇಳ್ತಿದ್ರು ನಮ್ಮ ವೆಂಕಿಯವರು, ಏನಂತ ಅಣ್ಣವ್ರು ಹೇಳ್ತಿದ್ರು, ಅವ್ರ ಉಸಿರು ತನಕ ಸಪೋರ್ಟ್ ನೀಡ್ತಾರೆ ಅನ್ನೋ ಮಾತನ್ನ ಹೇಳ್ತಿದ್ರು. ನಮ್ಮವರು ಯಾರು ಅವ್ರ ಅವಶ್ಯಕತೆ ಬೇಕು ಅಂತ ಹೋದಾಗ ಅವ್ರ ಜೊತೆಲಿ ಇರ್ತಾರೆ ಅನ್ನೋ ಮಾತ್ರ ಹೇಳ್ತಿದ್ರು. ಖಂಡಿತ ಈ ಒಂದು ತುಂಬು ವೇದಿಕೆಯಲ್ಲಿ ಹೇಳ್ತಿದ್ದೀನಿ, ನಮ್ಮ ಉಸಿರು ತನಕ ಈ ನನ್ನ ಒಂದು ಏನು ಧ್ಯೇಯ ಏನಿದೆ, ಆ ಒಂದು ಧ್ಯೇಯ ಏನು ಅಂತಂದ್ರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಬ್ಬ ಪ್ಲೇಯರ್ ಆದ್ರೂ ಆಡಿಸ್ಲೇಬೇಕು ಅನ್ನೋದೇ ನಮ್ದೊಂದು ಧ್ಯೇಯ. ಈಗ ನೋಡ್ತಿದ್ವಿ ಅಲ್ಲಿ ಹೆಂಗಿತ್ತು ಅಂತಂದ್ರೆ ಎಲ್ಲ ಪ್ಲೇಯರ್ಸ್ ಅಷ್ಟೇ, ಬೌಲಿಂಗ್ ಇರ್ಲಿ, ಬ್ಯಾಟಿಂಗ್ ಇರ್ಲಿ, ಅದೆಲ್ಲ ಬೆಂಕಿ ತರ ಹೋಗ್ತಿತ್ತು ಆ ಚೆಂಡು. ಅದ್ ನೋಡಿದ್ರೆ ಖಂಡಿತ ಹೇಳ್ತಿದ್ದೀನಿ 100% ಇಲ್ಲಿ ನಮ್ಮಲ್ಲಿ ಪ್ಲೇಯರ್ಸ್ ಇದ್ದಾರೆ, ಅಂತವ್ರಿಗೆ ಸಪೋರ್ಟ್ ಮಾಡೋಂತ ಕೆಲಸ ಖಂಡಿತ ನಾನು ನಿಮ್ ಜೊತೆ ಹೇಳ್ತೀನಿ, ಸಪೋರ್ಟ್ ಮಾಡೋ ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಈ ಒಂದು ಪ್ಲೇಯರ್ ವಿಚಾರ ಬಂದಾಗ ಯಾವುದೇ ಪಕ್ಷ ಭೇದನೂ ನೋಡಿದೆ, ಯಾವುದೇ ಒಂದು ಜಾತಿ ಭೇದನೂ ನೋಡಿದೆ, ಖಂಡಿತ ಸಪೋರ್ಟ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ. ಒಟ್ಟಾರೆ ನಮ್ಗೆ ಆಗ್ಬೇಕಿರೋದೇನಂದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇ ಆಗ್ಲಿ ನಮ್ಮವರು ಕ್ರಿಕೆಟ್ ಇವತ್ತು ಏನ್ ಟೂರ್ನಿಮೆಂಟ್ ಮಾಡಿದೀವಿ, ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಬೇಕು. ಇಂಡಿಯನ್ ಟೀಮ್ ಅಲ್ಲಿ ಯಾರಾದ್ರೂ ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಯಾರು ಅದಕ್ಕೆ ಅರ್ಹರಿದ್ದೀರಿ ಅವರು ಸೆಲೆಕ್ಟ್ ಆಗಿ ಹೋಗ್ಬೇಕು ಅನ್ನೋದೇ ಒಂದೇ ಒಂದು ನನ್ನ ಧ್ಯೇಯ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಒಟ್ಟಿಗೆ ಏನು ನಡೆಯುತ್ತೆ ಜಿಲ್ಲಾ ಮಟ್ಟದಲ್ಲಿರಲಿ, ಎಲ್ಲೇ ನ್ಯಾಷನಲ್ಸ್ ಅಲ್ಲಿರಲಿ, ಯಾವುದೇ ಒಂದು ಕ್ರೀಡೆಗಳಿಗಾಗ್ಲಿ ನನ್ನಿಂದ ನಿಮಗೆ ಸಂಪೂರ್ಣ ಸಹಕಾರ ಇರುತ್ತೆ ಇವತ್ತಿನಿಂದ ಅಂತ ಹೇಳ್ತಿದ್ದೀನಿ. ಇವತ್ತೇನು ನಾವು ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಯಿಂದನೂ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಟೀಮ್ಸ್ ನಾವು ಗುರುತಿಸಬೇಕು. ಏನಾಗುತ್ತೆ, ಪ್ರತಿಯೊಬ್ಬರಲ್ಲೂ ಕೂಡ ಆ ಕ್ರೀಡೆಯ ಒಂದು ಕಲೆ ಇರುತ್ತೆ, ಅದನ್ನ ಒಳ್ಳೆ ಕ್ರೀಡಾ ಉತ್ಸಾಹ ಇರುತ್ತೆ, ಒಳ್ಳೆ ಅವರಿಗೆ ಕಲೆ ಕೂಡ ಅದರಲ್ಲಿ ಇದೆ. ಆದ್ರೂ ಕೂಡ ಏನಾಗಿದೆ, ಅವಕಾಶಗಳು ವಂಚಿತರಾಗಿದ್ದಾರೆ ಕೆಲವರು. ನನ್ನ ಯುವಕರಲ್ಲಿ, ನಾನು ಕೂಡ ಯುವಕರಲ್ಲಿ ಒಂದು ಕಿವಿ ಮಾತು ಹೇಳ್ತಿದ್ದೀನಿ, ಕ್ರೀಡಾ ಮನೋಭಾವ ಇರುವಂತವ್ರು, ಕ್ರೀಡೆಯಲ್ಲಿ ಉತ್ಸಾಹ ಇರುವಂತವ್ರಿಗೆ ಏನು ತಾವೆಲ್ಲ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಪ್ಲೇಯರ್ ಆಗಿ ಆಟ ಆಡ್ತಿದ್ದೀರಿ. ಕೆಲವರು ಏನಾಗ್ಬಿಡ್ತದೆ, ಬೇಡದೇ ಇರುವಂತ ವಿಚಾರಗಳಿಗೆ, ಬೇಡದೇ ಇರುವಂತ ಒಂದು ಇದಕ್ಕೆ ಡೈವರ್ಟ್ ಆಗಿ ತಮ್ಮ ಕ್ರೀಡೆಗಳನ್ನ ಬೇರೆ ಕಡೆ, ಏನು ಕ್ರೀಡಾ ಒಂದು ಇದನ್ನ ಬಿಟ್ಟು ಬೇರೆ ಕಡೆ ಡೈವರ್ಟ್ ಆಗ್ಬಿಡ್ತೀರ. ನೀವೇನಾಗುತ್ತೆ, ನಿಮ್ ಏನ್ ಇದೆ ಇಟ್ಕೋಬೇಕು ಟಾರ್ಗೆಟ್. ನನ್ನ ಟಾರ್ಗೆಟ್ ಏನು, ಏನೇ ಆಗ್ಲಿ ನನ್ನ ಗೋಲ್ ರೀಚ್ ಮಾಡ್ಬೇಕು. ಬರೀ ಇಲ್ಲಿ ಪಂದ್ಯದಲ್ಲಿ ಆಡೋದಲ್ಲ, ಏನೇ ಆಗ್ಲಿ ನನ್ನ ಟಾರ್ಗೆಟ್ ಏನು,
ನ್ಯಾಷನಲ್ ಲೆವೆಲ್ಸ್ ಆಡ್ಬೇಕು. ಒಬ್ಬ ಪ್ಲೇಯರ್ ಆದ್ರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಏನಿರ್ಬೇಕು, ನಾನು ಮುಂದೆ ಒಂದು ನನ್ನ ಟಾರ್ಗೆಟ್ ಇದೆ, ನನ್ನ ಏಮ್ ಇದೆ, ನನ್ನ ಚಾಲೆಂಜ್ ಇದೆ, ಏನೇ ಆಗ್ಲಿ ನ್ಯಾಷನಲ್ಸ್ ನಾನು ಹೋಗ್ಲೇಬೇಕು, ನಮ್ಮ ಇಂಡಿಯನ್ ಟೀಮ್ ಲೆವೆಲ್ ಅಲ್ಲೇ ಆಡ್ಬೇಕು ಅನ್ನೋ ಚಾಲೆಂಜ್ ತಗೋಬೇಕು. ಯಾಕೆ ನಮ್ಗೆ ಆಗಲ್ವಾ? ಆಗತ್ತೆ, 100% ಆಗತ್ತೆ. ಎಕ್ಸಾಂಪಲ್ ಹೇಳ್ತಿದ್ದೀನಿ, ಏನೇ ಆಗ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದಿರೋ ನಾನು, ನನಗೆ ಯಾವುದೋ ಒಂದು ಸಣ್ಣದಾಗಿ ಎಷ್ಟೋ ಒಂದು ಇಷ್ಟು ಸಣ್ಣದು ಏನಿಲ್ಲದೆ ಇರೋನು ಇವತ್ತೊಂದು ಮಟ್ಟಕ್ಕೆ ಏನೋ ಒಂದು ಅಚೀವ್ ಮಾಡ್ಬೋದು, ಇಲ್ಲ ಒಂದಷ್ಟು ಜನಕ್ಕೆ ಸಹಕಾರ ಮಾಡ್ಬೋದು ಅಂತ ಇದ್ದೀನಿ ಅಂದ್ರೆ ನಾನೇ ಎಕ್ಸಾಂಪಲ್. ನಾನು ಕೂಡ ಒಂದು ಬಡ ಕುಟುಂಬದಿಂದ ಬಂದಿರುವಂತವನು. ಏನೇ ಆಗಲಿ ಒಂದಷ್ಟು ಸಪೋರ್ಟ್ ಮಾಡಬೇಕು. ನನ್ನ ಚಾಲೆಂಜ್ ಏನು, ನಾನು ಹುಟ್ಟಿದ್ದೀನಿ, ಏನೇ ಆಗ್ಲಿ ಸಾಧನೆ ಮಾಡಬೇಕು. 10 ಜನ ನಮ್ಮನ್ನು ಗುರುತಿಸಿ ನಾವು ಬದುಕಬೇಕು. ಅದಕ್ಕೆ ಎಲ್ಲ ಇಲ್ಲಿ ಆಡ್ತಾರಂತ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಪ್ಲೇಯರ್ಸ್ಗೂ ಹೇಳ್ತಿದ್ದೀನಿ, ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಏನೋ, ಏನೇ ಆಗ್ಲಿ ನಾವು ನ್ಯಾಷನಲ್ ಲೆವೆಲ್ ಹೋಗ್ಬೇಕು. ಇಲ್ಲಿ ಸೋತಿರೋರಿಲ್ಲಿ ಗೆದ್ದಿರೋರಿಲ್ಲಿ 75 ಟೀಮ್ ಅಲ್ಲಿ 12 ಜನ ಒಂದೊಂದು ಟೀಮ್ ಅಂತ ಏನ್ ಆಡಿದಿರಿ, ಸೋತಿರೋರೆಲ್ಲ ಇವತ್ತೇನು ಇಲ್ಲಿ ಹೆಂಡತ್ತಲ್ಲ, 100% ಮತ್ತೆ ನಾವು ಟೂರ್ನಿಮೆಂಟ್ಸ್ ಮಾಡೋಣ. ಆ ಟೂರ್ನಿಮೆಂಟ್ ಅಲ್ಲಿ ಮುಂದೆ ಬರೋದು ಆಗೋಣ. ಪ್ರತಿಯೊಂದು ಟೀಮ್ ಅಲ್ಲೂ ಕೂಡ ಎಲ್ಲ ಉತ್ಸಾಹಿ ಯುವಕರಿದ್ದೀರಿ. 100% ನಿಮ್ಗೆಲ್ರಿಗೂ ಶಕ್ತಿ ಇದೆ. ಆ ಶಕ್ತಿನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಕ್ಕೆ ನಿಮ್ ಜೊತೆನೆ ನಾನು ಸಹಕಾರಿಯಾಗಿರ್ತೀನಿ. ಇಲ್ಲಿರುವಂತ ಎಲ್ಲ ನಮ್ಮ ಮುಖಂಡರು ಕೂಡ, ನಮ್ಮ ಯುವಕರು ಎಲ್ಲ, ನಮ್ಮ ಟೀಮ್ಸ್ ಈಗಾಗಲೇ ಹೇಳ್ತಿದ್ರು. ಅವಾಗಲೇ ನಮ್ಮ ಫೈನಲ್ಸ್ 2 ಟೀಮ್ ಏನ್ ಬಂದಿದೆ, ಆಡ್ಬೇಕು ಅನ್ನೋದೊಂದೇ ನನ್ನ ಒಂದು ಗುರಿ, ಏನೋ ಒಂದು ನನ್ನ ಆಸೆ. ಆ ಆಸೆನ ಖಂಡಿತ ಯಾರೋ ಒಬ್ರು ನೆರವೇರಿಸ್ತೀರ, ಒಬ್ರು ಇಬ್ರು ಎಷ್ಟೋ ಜನ ಇರ್ತೀರಿ ಇದರಲ್ಲಿ. ಖಂಡಿತ ನ್ಯಾಷನಲ್ಸ್ ಆಡುವಂತ ಅವಕಾಶ ಭಗವಂತ ಕೊಡ್ಲಿ. ಯಾವುದೇ ತರ ತೊಂದರೆಗಳಿಂದ ಈ ಒಂದು ಕ್ರೀಡೆ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಈಗೇನು ಟೂರ್ನಮೆಂಟ್ ನಡೆಸಿದ್ವಿ, ಮುಂದೆ ಈಗ ತಾಲೂಕು ಮಟ್ಟದಲ್ಲಿ ನಡೆಸಿದೀವಿ, ಜಿಲ್ಲಾ ಮಟ್ಟದಲ್ಲೂ ಕೂಡ ತಾಲೂಕು ಮಟ್ಟದಲ್ಲೂ ಆಡಿಸಿ ನೆಕ್ಸ್ಟ್ ಜಿಲ್ಲಾವರು ಇಲ್ಲಿ ಕರೆಸಿ. ಈಗ ಹೇಳ್ತಿದ್ರು ಅವಾಗಲೇ ನಮ್ಮ ವೆಂಕಿಯವರು, ಈಗ ಜಿಲ್ಲಾ 2-3 ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಸುತ್ತಲೂ ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇರೋ ಅಷ್ಟು ಚೆನ್ನಾಗಿ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರಿ ಅಂತ. ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ ಒಟ್ಟಿಗೆ ಜಿಲ್ಲಾ ಮಟ್ಟದ್ದು ಕೂಡ ಇಲ್ಲೇ ಶಿಡ್ಲಘಟ್ಟದಲ್ಲಿ ಆಡಿಸುವಂತ ಕೆಲಸ ಮಾಡೋಣ. ಅದಕ್ಕೆ ಏನ್ ಬೇಕೋ ಸಂಪೂರ್ಣ ಸಹಕಾರಿಯಾಗಿ ನಾನು ಇರ್ತೀನಿ ಅನ್ನೋ ಮಾತನ್ನು ಹೇಳ್ತಾ, ಈ ಮತ್ತೊಮ್ಮೆ ಈ ಒಂದು ಟೂರ್ನಮೆಂಟ್ಗೆ ಸಹಕಾರ ಮಾಡಿದಂತ ಎಲ್ಲ ನಮ್ಮ ಆರಕ್ಷಕ ಸಿಬ್ಬಂದಿ, ವಿಶೇಷವಾಗಿ ಅವರು ಹಗಲು ರಾತ್ರಿ ಅಂದ್ರೆ ಇಲ್ಲೇ ನಿಂತು ಯಾವುದೇ ಒಂದು ಸಣ್ಣ ಒಂದು ಅಹಿತಕರ ಘಟನೆಗಳು ಕೂಡ ನಡೆಯದಂತೆ ಕಾಪಾಡಿಕೊಂಡ್ರು. ಅದೇ ರೀತಿ ನಮ್ಮ ಬೆಸ್ಕಾಂ ಎಲೆಕ್ಟ್ರಿಸಿಟಿ ಇದ್ರದಿರ್ಬೋದು, ಯಾವುದೇ ಅಡಚಣೆಗಳಿಂದ ಅವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟರು. ವಿಶೇಷವಾಗಿ ಇದಕ್ಕೆ ಆರಕ್ಷಕ ಸಿಬ್ಬಂದಿಗಳು ಆಗಲೇ ಹೇಳ್ತಿದ್ರು, ನಮ್ಮ ಸೀನಣ್ಣವರು ಮತ್ತೆ ವೇಣುಗೋಪಾಲ್ ಅವರು ವಿಶೇಷ ಕಾಳಜಿ ವಹಿಸಿ ಅವರ ಸಿಬ್ಬಂದಿ ಎಲ್ಲರೂ ಕೂಡ ಇವತ್ತು ಸಂಪೂರ್ಣ ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗೋದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟರು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ತಿದ್ದೀನಿ. ಅದೇ ರೀತಿ ಈ ಒಂದು ಟೂರ್ನಮೆಂಟು ಇಡೀ ನಮ್ಮ ತಾಲೂಕಲ್ಲೇ ಸುತ್ತಮುತ್ತಲ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಒಂದು ಪಾಪ್ಯುಲಾರಿಟಿ, ಒಂದು ಗೊತ್ತಾಗೋದಕ್ಕೆ ಕಾರಣಕರ್ತರು ನಮ್ಮ ಮೀಡಿಯಾದವರು, ಪತ್ರಕರ್ತರು, ವಿಶೇಷವಾಗಿ ಎಲ್ಲ ನಮ್ಮ ಈ ಒಂದು ಟೂರ್ನಮೆಂಟ್ಗೆ ಶ್ರಮಿಸಿದಂತ ಎಲ್ಲ ಪತ್ರಕರ್ತರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಯಾರೆಲ್ಲ ಇದರ ಬೆನ್ನೆಲುಬಿಗೆ ನಿಂತಿದ್ರು ಈ ಟೂರ್ನಮೆಂಟ್ ನಡೆಸಕ್ಕೆ, ಅವ್ರಿಗೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಫೈನಲ್ಸ್ಗೋಸ್ಕರ ನಾವೆಲ್ಲ ಕಾತುರದಿಂದ ಕಾಯ್ತಿದೀವಿ. ಅವರಿಬ್ಬರಿಗೂ ಆ ಭಗವಂತ ಆಶೀರ್ವಾದ ಮಾಡಲಿ. ಯಾರು ಹೆಚ್ಚಿನ ಶಕ್ತಿ ಇದೆಯೋ ಅವರು ಗೆಲ್ಲೋದಾಗ್ಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.